ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮಹಾಭಾರತದ ಕರ್ಣನಿಂದ ಕಲಿಯಬೇಕಾದ 4 ಜೀವನ ಪರಿವರ್ತನೆಯ ಪಾಠಗಳ ಬಗ್ಗೆ ತಿಳಿಯೋಣ. ಕರ್ಣ ಮಹಾಭಾರತದ ಅತ್ಯಂತ ಮಹೋನ್ನತ ಮತ್ತು ಸಂಕೀರ್ಣ ಪಾತ್ರಗಳಲ್ಲಿ ಒಂದಾಗಿದೆ. ಮಹಾಕಾವ್ಯದಲ್ಲಿ ಅವನನ್ನು ಸಾಮಾನ್ಯವಾಗಿ ದುರಂತ ನಾಯಕನಾಗಿ ನೋಡಿಕೊಳ್ಳಲಾಗುತ್ತದೆ. ಕರ್ಣನು ತನ್ನ ಶೌರ್ಯ, ಉದ್ದತ ಗುಣಗಳು ಮತ್ತು ಮಿಲಿಟರಿ ಪರಾಕ್ರಮಕ್ಕಾಗಿ ಮಾತ್ರವಲ್ಲದೆ ದಾನ್ವೀರ್ ಅಥವಾ ದತ್ತಿ ದಾನಿ ಆಗಿಯೂ ಪ್ರಸಿದ್ಧನಾಗಿದ್ದನು. ಮಹಾಭಾರತದಲ್ಲಿ ಕರ್ಣನಿಂದ ನಾವು ಕಲಿಯಬಹುದಾದ ಕೆಲವು ಅತ್ಯುತ್ತಮ ಜೀವನ ಪಾಠಗಳ ಬಗ್ಗೆ ತಿಳಿಯೋಣ. ಕರ್ಣ ಮಹಾಭಾರತದ ಅತ್ಯಂತ ಗಮನಾರ್ಹ ಮತ್ತು ಸಂಕೀರ್ಣ ಪಾತ್ರಗಳಲ್ಲಿ ಒಂದಾಗಿದೆ. ಮಹಾಕಾವ್ಯದ ನಿರೂಪಣೆಯಲ್ಲಿ ಅವನನ್ನು ಆಗಾಗ್ಗೆ ದುರಂತ ನಾಯಕ ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯದೇವರ ಮಗನಾಗಿದ್ದರೂ ಅವನು ಕಡಿಮೆ ಜಾತಿಗೆ ಸೇರಿದವನಾದ್ದರಿಂದ ಈತರ ಬಹುಪಾಲು ಪಾತ್ರಗಳಿಂದ ನಿರಂತರವಾಗಿ ತಾರತಮ್ಯಕ್ಕೆ ಒಳಗಾದ. ಇದಲ್ಲದೆ ನಿಷ್ಠಾವಂತ ಒಡನಾಡಿ ಆಗಿದ್ದರೂ ಅವನ ಪ್ರಾಮಾಣಿಕತೆಯನ್ನು ಅವನು ನಂಬಿದವರಿಂದ ಆಗಾಗ್ಗೆ ದುರುಪಯೋಗಪಡಿಸಿಕೊಳ್ಳಲಾಯಿತು. ಕರ್ಣನು ತನ್ನ ಶೌರ್ಯ ಮತ್ತು ಸೇನೆ ಪರಾಕ್ರಮಕ್ಕಾಗಿ ಮಾತ್ರವಲ್ಲದೆ ದಾನ್ವೀರ್ ಅಥವಾ ಉದ್ಧಾರ ಕೊಡುಗೆಗಾಗಿಯೂ ಪ್ರಸಿದ್ಧನಾಗಿದ್ದನು. ಈ ಆಡದ ನಾಯಕನ ದುಃಖದ ಜೀವನವು ನಮ್ಮ ದೈನಂದಿನ ಜೀವನದಲ್ಲಿ ಬದುಕಲು ಸಹಾಯ ಮಾಡುವ ಹಲವಾರು ವಿಷಯಗಳನ್ನು ನಮಗೆ ಕಲಿಸುತ್ತದೆ. ಮಹಾಭಾರತದಿಂದ ಕರ್ಣನಿಂದ ನಾವು ಕಲಿಯಬೇಕಾದ ಕೆಲವು ಅದ್ಭುತ ಜೀವನ ಪಾಠಗಳ ಬಗ್ಗೆ ತಿಳಿಯೋಣ. ನಂಬರ್ 1, ನಂಬಿಕೆ, ನಿಷ್ಠೆ ಮತ್ತು ಸ್ನೇಹ. ಕರ್ಣ ಮಹಾಕಾವ್ಯದ ಉದ್ದಕ್ಕೂ ತಪ್ಪಾದ ಬದಿಯಲ್ಲಿ ಸರಿಯಾದ ವ್ಯಕ್ತಿ ಎಂದು ಕಾಣಿಸಿಕೊಳ್ಳುತ್ತಾನೆ. ಕರ್ಣನು ತನ್ನ ಮರಣದವರೆಗೂ ದುರ್ಯೋಧನನಿಗೆ ನಿಷ್ಠನಾಗಿದ್ದನು. ಕರ್ಣನು ಕೆಲ ವಂಶದ ಕಾರಣದಿಂದ ಎಲ್ಲರೂ ಪೂರ್ವಗ್ರಹ ಪೀಡಿತರಾದಾಗ ದುರ್ಯೋಧನನ್ನೇ ಅವನಿಗೆ ಜಾಮೀನು ನೀಡಿ ಗೌರವಾನ್ವಿತ ರಾಜಕುಮಾರನ ಸ್ಥಾನಕ್ಕೆ ಏರಿಸಿದನು ಎಂಬುದು ಅವರ ವಿವರಣೆಯಾಗಿದೆ. ಆದಾಗ್ಯೂ ಈ ಕೃತ್ಯದ ಹಿಂದೆ ದುರ್ಯೋಧನನ ರಾಜಕೀಯ ಪ್ರೇರಣೆಗಳು ಗ್ರಹಿಸಲು ಕರ್ಣನಿಗೆ ಸಾಧ್ಯವಾಗಲಿಲ್ಲ. ದುರದೃಷ್ಟ, ಕರ್ಣನು ಮಹಾಕಾವ್ಯದ ಉದ್ದಕ್ಕೂ ಕೌರವರ ಎಲ್ಲ ಉಲ್ಲಂಘನೆಗಳನ್ನು ಕ್ಷಮಿಸುವುದನ್ನು ನಾವು ಕಾಣುತ್ತೇವೆ. ಅವರಿಗೆ ನಿಷ್ಠೆ ಮತ್ತು ಕೃತಜ್ಞತೆಯನ್ನು ಹೇಳಿಕೊಳ್ಳುತ್ತೇವೆ. ನಿಷ್ಠೆ ಮತ್ತು ಕೃತಜ್ಞತೆ ಮೌಲ್ಯಯುತವಾಗಿದೆ ಎಂದು ನಾವು ಕಲಿಯುತ್ತೇವೆ, ಆದರೆ ತಪ್ಪು ಜನರ ಮೇಲೆ ವ್ಯರ್ಥ ಮಾಡಬಾರದು. ನಂಬರ್ 2, ದಯೆ ಮತ್ತು ಉದಾರತೆ. ಕರ್ಣನು ತನ್ನ ದಾನ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದನು. ಆದರೆ ಈ ಮಹಾನ್ ಪಾತ್ರವೇ ಅವನತ್ತಿಗೆ ಅಡಿಪಾಯ ಹಾಕಿತು. ಕರ್ಣನು ದೈವಿಕ ರಕ್ಷಕವಚ ಮತ್ತು ಕಿವಿಯೋಲೆಗಳೊಂದಿಗೆ ಜನಿಸಿದನು. ಅವನನ್ನು ಅಜೇಯನಾಗಿ ಮಾಡಿದನು. ಆದರೆ ಇಂದ್ರದೇವರು ಅವನನ್ನು ಬ್ರಹ್ಮನೆಂದು ಭಾವಿಸುವಂತೆ ಮೋಸಗೊಳಿಸಿದಾಗ ಮತ್ತು ಆ 2 ಸ್ವರ್ಗೀಯ ವಸ್ತುಗಳನ್ನು ವಿನಂತಿಸಿದಾಗ ಕರ್ಣನು ಬ್ರಹ್ಮನಿಗೆ ಅವುಗಳನ್ನು ಕೊಟ್ಟನು. ಅವನನ್ನು ಯುದ್ಧದಲ್ಲಿ ದುರ್ಬಲಗೊಳಿಸಿದನು. ಕರ್ಣನು ತನ್ನ ತಾಯಿ ಕುಂತಿ ತನ್ನ ಬಳಿಗೆ ಬಂದಾಗ ಅರ್ಜುನನನ್ನು ಹೊರತುಪಡಿಸಿ ಯಾವುದೇ ಪಾಂಡವರನ್ನು ಕೊಲ್ಲುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು. ಅರ್ಜುನನೊಂದಿಗಿನ ತನ್ನ ಮುಖಾಮುಖಿಯ ಉದ್ದಕ್ಕೂ ಒಂದೇ ಒಂದು ಆಯುಧವನ್ನು ಬಳಸುವುದಾಗಿ ಅವನು ಭರವಸೆ ನೀಡಿದ್ದನು. ಕರ್ಣನು ಯುದ್ಧದ ಸಮಯದಲ್ಲಿ ಇತರ ಎಲ್ಲ ಪಾಂಡವರನ್ನು ಎದುರಿಸಿದನು, ಆದರೆ ಅವರಲ್ಲಿ ಯಾರನ್ನೂ ಕೊಲ್ಲಲಿಲ್ಲ. ಕರ್ಣನು ಅರ್ಜುನನನ್ನು ಕೊಲ್ಲಲು ಸಪ್ತರ್ಷಿಗಳನ್ನು ಪ್ರಯೋಗಿಸಿದಾಗ ಭಗವಾನ್ ಕೃಷ್ಣನು ಅವನನ್ನು ಚತುರವಾಗಿ ರಕ್ಷಿಸಿದನು. ಸಪ್ತರ್ಷಿಗಳು ಅವನ ಬಳಿಗೆ ಹಿಂತಿರುಗಿದಾಗ ಕರ್ಣನು ತನ್ನ ತಾಯಿಗೆ ನೀಡಿದ್ದ ಪ್ರತಿಜ್ಞೆಯನ್ನು ಎತ್ತು ಹಿಡಿಯಲು ನಿರಾಕರಿಸಿದನು ಮತ್ತು ಅದನ್ನು ಅರ್ಜುನನ ಮೇಲೆ ಮತ್ತೊಮ್ಮೆ ಪ್ರಯೋಗಿಸಿ ಕೇಳಿದನು. ನಂಬರ್ 3, ನಿಮ್ಮನ್ನು ಎಂದಿಗೂ ಹೋಲಿಸಿಕೊಳ್ಳಬೇಡಿ. ಮಹಾಕಾವ್ಯದ ಉದ್ದಕ್ಕೂ ಕರ್ಣ ತನ್ನನ್ನು ಅರ್ಜುನನಿಗೆ ಹಾಗಾಗಿ ಹೋಲಿಸಿಕೊಳ್ಳುತ್ತಾನೆ. ವಾಸ್ತವದಲ್ಲಿ ಅವರಿಬ್ಬರು ಅರ್ಧಾಂಗಿಗಳಾಗಿದ್ದರೂ ಅವರು ಯಾವಾಗಲೂ ಅರ್ಜುನನೊಂದಿಗೆ ಸ್ಪರ್ಧಿಸುವುದನ್ನು ನಾವು ನೋಡುತ್ತೇವೆ. ಮಹಾಕಾವ್ಯದ ಉದ್ದಕ್ಕೂ ಕರ್ಣನು ಪ್ರತ್ಯುಕ್ಷನಾಗಿದ್ದನು ಮತ್ತು ಸತ್ಯವನ್ನು ಗ್ರಹಿಸಲು ಮತ್ತು ಹೊಂದಾಣಿಕೆ ಮತ್ತು ಪೈಪೋಟಿಯಿಂದಾಗಿ ಸಂವೇದನಾಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ನಂಬರ್ 4, ಅರ್ಧಜ್ಞಾನವನ್ನು ಎಂದಿಗೂ ಬಳಸಿಕೊಳ್ಳಬೇಡಿ. ಯುದ್ಧದ ಕೊನೆಯ ಕ್ಷಣಗಳವರೆಗೂ
ಕರ್ಣನಿಗೆ ತನ್ನ ನಿಜವಾದ ಗುರುತನ್ನು ತಿಳಿದಿರಲಿಲ್ಲ. ಇದು ಅವನ ಮಲ ಸಹೋದರನ ಎದುರಾಳಿಯ ಪಕ್ಷವನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಿತು. ಜೊತೆಗೆ ಕೌರವರಿಗೆ ನಿಷ್ಠರಾಗಿ ಉಳಿಯಲು ಅವರು ಆಗಾಗ ಸತ್ಯವನ್ನು ಗ್ರಹಿಸುವುದನ್ನು ನಿರ್ಲಕ್ಷಿಸಿದರು. ಅವನ ಅರಜ್ಞಾನ ಮತ್ತು ಮೂರ್ಖತನದ ಪರಿಣಾಮವಾಗಿ ಅವನು ತನ್ನ ನೋವನ್ನು ತಾನೇ ತಿಂದನು. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.